ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಅಣಬೆ ಬಿಟ್ಟಿದೆ ಸೈಡಲ್ಲಿ, ನಮ್ಮ ಮನೆ ಪಕ್ಕ ಸೈಟಲ್ಲಿ. ಇವಾಗ ಕಿತ್ಕೊಳಕ್ಕೆ ಬರ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಅಣಬೆ ಹರಳಿದೆ ನೋಡಿ, ಇಲ್ಲೂ ಬಂದಿದೆ. ಹೌದಾ? ಎಷ್ಟೊಂದು ಎದ್ಬಿಟ್ಟಾವ ನೋಡಿ, ಇಲ್ಲಿ ಎಷ್ಟೊಂದು ಇದ್ದಾವೆ. ನಾವಿಷ್ಟೊಂದು ಅಣಬೆ ಯಾವಾಗಲೂ ನೋಡಿರಲಿಲ್ಲ. ಬರೀ ನಮ್ಮೂರ ಕಡೆ ಅಷ್ಟೇ ಬಿಡ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಇಲ್ಲಿ ನಮ್ಮ ಮನೆ ಹತ್ರ ಬಿಟ್ಟಿದೆ. ನೆನ್ನೆ ಜೋರಾಗಿ ಮಳೆ ಹೋಯ್ತಿತ್ತಲ್ಲ, ಅದಕ್ಕೆ ಜಾಸ್ತಿ ಅಣಬೆ ಬಿಟ್ಟಿದ್ದು. ಇಲ್ಲಿನ ಪಪ್ಪ ಇಷ್ಟೊಂದು ಐತೆ ಅಣ್ಬೆ. ಇದಕ್ಬಿಟ್ಟು ಖಾಲಿ ಮಾಡಿ ಸುರಿದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇವಾಗ ಫುಲ್ 1 ಕವರ್ ಅಣಬೆ ಸಿಕ್ಕಿದೆ. ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ, ಇದೊಂದು ಬೇರ್ ನೋಡಿ ಎಷ್ಟು ದೊಡ್ಡಕ್ಕಿದೆ, ಇಲ್ಲಿಂದ ಎಷ್ಟು ದೊಡ್ಡಕ್ಕಿದೆ ನೋಡಿ. ಇದೇ ನಮ್ಮ ಮನೆ, ಇಲ್ಲೇ ನಮ್ಮ ಮನೆ ಪಕ್ಕನೇ ಸಿಕ್ಕಿದ್ದು ಅಣಬೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಪಕ್ಕನೇ ಇನ್ನೂ ಸ್ವಲ್ಪ ಸಿಕ್ಕಿದೆ ಅಣಬೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಇವಾಗ ವಾಶ್ ಮಾಡ್ತಾ ಇದ್ದೀವಿ. ಅಣಬೆ ನೆನ್ನೆ ಜೋರಾಗಿ ಮಳೆ ಒಯ್ದಿತ್ತು, ಅದಕ್ಕೆ ಇವಾಗ ಇತ್ತೆಲ್ಲ ಎದ್ದಿದೆ. ಇವಾಗ ನೋಡಿ, ಕಿತ್ಕೊಂಬಂದಿರೋ ಅಣಬೆನೆಲ್ಲ ನೀಟಾಗಿ ಮಣ್ಣೋಗಂಗೆಲ್ಲ ತೊಳಿತಾ ಇದ್ದೀವಿ ನೀಟಾಗಿ. ಅಣಬೆನ ಒಂದು 2 ನಿಮಿಷ ನೀರಲ್ಲಿ ನೆನೆ ಹಾಕಿದ್ರೆ ಅವಾಗ ಮಣ್ಣು ಅದೇ ಬಿಡುತ್ತೆ. ನಾವು 2 ನಿಮಿಷ ನೆನೆ ಹಾಕ್ಬಿಟ್ಟು ಇವಾಗ ನೀಟಾಗಿ ನಾನು ತೊಳಿತಾ ಇದ್ದೀನಿ. ಸ್ಕೂಲ್ಗೆ ಟೈಮ್ ಆಗೋಗ್ಬಿಟ್ಟಿತ್ತು, ಟೈಮ್ 8:30 ಆಗಿತ್ತು ಆಲ್ರೆಡಿ. ಅದಕ್ಕೆ ನಮ್ಮ ಮಮ್ಮಿ ಇವಾಗ ಬರೀ ಮಶ್ರೂಮ್ ಪಲಾವ್ ಮತ್ತು ಮಶ್ರೂಮ್ ಕರಿ ಮಾಡ್ಕೊಡ್ತೀನಿ, ಸಾಯಂಕಾಲ ಮಶ್ರೂಮ್ ಕಬಾಬ್ ಮಾಡೋಣ ಅಂತಂದರು. ನಾನು ಸರಿ ಅಂದ್ಬಿಟ್ಟು ಮಶ್ರೂಮ್ ಪಲಾವ್ನ ಮತ್ತು ಮಶ್ರೂಮ್ ಕರಿನ ಬಾಕ್ಸ್ಗೆ ಹಾಕ್ಕೊಂಡು ಹೋದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.